ಇದ್ರೆ ಹೇಳ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ತ್ರೈಲೋಕ್ಯ ಸಂಪದಾಲಿಕ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಹಲವು ಮಾತೇನು ನೀನುಲಿದು ಪಾದವನಿಟ್ಟ ನೆಲವೆ ಸುಕ್ಷೈತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು. ಆರಂಭದಲ್ಲಿ ಎನ್ನ ಆರಾಧ್ಯ ಗುರುಗಳನ್ನು ಅತ್ಯಂತ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಕ್ಷೇತ್ರದ ಅಧಿದೈವ ಶಿರಡಿ ಸಾಯಿಬಾಬಾ ಮಹಾರಾಜರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ವಿಶ್ವದಲ್ಲಿ ಸಮಸಮಾಜದ ಕನಸನ್ನು ಕಂಡು ಆ ಮೂಲಕ ಇದುವರೆಗೂ ಕೂಡ ಹೋರಾಟದಲ್ಲಿ ದೈಹಿಕವಾಗಿ ಇಲ್ಲದಿದ್ದರೂ ಕೂಡ ಭಾವನಾತ್ಮಕವಾಗಿ ವಚನ ಸಾಹಿತ್ಯದ ಮೂಲಕ ಈ ಕನಸಿಗಾಗಿ ಇನ್ನೂ ಹೋರಾಡುತ್ತಿರುವ ವಿಶ್ವವಂದ್ಯ ಗುರು ಬಸವಣ್ಣನಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸುತ್ತಾ ಬಯಲ ಜಗದ್ಗುರುವೆಂದೇ ಖ್ಯಾತಿಯಾಗಿ ನಮ್ಮ ನಿಮ್ಮೆಲ್ಲರಿಗೆ ಅರ್ಧ ಶತಮಾನಗಳವರೆಗೆ ಆಧ್ಯಾತ್ಮದ ಹಸಿವನ್ನು ಹಿಂಗಿಸಿರ್ತಕ್ಕಂಥ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ದಿವ್ಯ ಚೈತನ್ಯದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಪ್ರವಚನದ ವಿಷಯ ವಸ್ತುಗಳಾಗಿರುವ ನಾಡಿನ ಎಲ್ಲ ಶರಣರಲ್ಲಿ ಅವರ ಸ್ವರೂಪರೆಯಾಗಿ ಈ ಪ್ರವಚನದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಿಷಯ ವಿಶ್ವಗುರು ಬಸವಣ್ಣ. ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಗುರು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿತವು ಬಸವಣ್ಣನಿಂದ. ಅತ್ತವಲ್ಲಡೆ ನೀವು ಹೇಳಿರೆ ಬಸವಾ ಬಸವಾ ಎಂದು, ಇತ್ತವಲ್ಲಡೆ ನೀವು ಹೇಳಿರೆ ಬಸವಾ 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 ಎಂದು, ಬಸವಾ 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 ಎಂದು ಮಜ್ಜನ ಗೈಯದವರ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಮಡಿವಾಳ ಮಾಚಯ್ಯ ಬಸವಣ್ಣನವರ ವ್ಯಕ್ತಿತ್ವವನ್ನು ಈ ವಚನದ ಮೂಲಕ ಎತ್ತಿ ಹಿಡಿತಾರೆ. ವೀರಗಣಾಚಾರದ ಮಡಿವಾಳ ಮಾಚಯ್ಯ ಶರಣತತ್ವಕ್ಕೆ ಧಕ್ಕೆಯಾದಾಗ ತನ್ನ ವೀರಗತ್ತಿಯನ್ನು ಬಿಚ್ಚಿ ಆ ಮೂಲಕ ಧರ್ಮ ಸಂಸ್ಥಾಪನೆಗಾಗಿ, ಪುಣ್ಯಾತ್ಮರೇ, ನಾವು ಇವತ್ತು ಭಾವಿಸಿರ್ತಕ್ಕಂಥ ಧರ್ಮದ ಪರಿಭಾವವೇ ಬೇರೆ. ಕಲಚೂರ್ಯರ ಕಾಲದವರೆಗೆ ಬಸವಾದಿ ಪ್ರಮತರು ಈ ಲೋಕದಲ್ಲಿ ಉದಯವಾಗುವವರೆಗೆ ಇರುವ ಧರ್ಮದ ಕಲ್ಪನೆಯೇ ಬೇರೆ. ಬಸವಣ್ಣನವರು ಧರ್ಮದ ಕಲ್ಪನೆಯನ್ನು ಕುರಿತು
ಎಷ್ಟು ಪ್ರಾಜ್ಞವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾರೆ ಅಂತ ಹೇಳಿದರೆ, ಬಹುಶಃ ಗಾಂಧಿ, ಬಸವಣ್ಣ ಈ ವ್ಯಕ್ತಿತ್ವವನ್ನು ನಮ್ಮ ಕಣ್ಣೆದುರಿಗೆ ತಂದು ಹಿಡ್ಕೊಂಡ್ರೆ ಈ ರೀತಿಯೂ ಒಬ್ಬ ಮನುಷ್ಯ ಭೂಲೋಕದಲ್ಲಿ ಎರಡು ಕಾಲಿನ ಮೇಲೆ ನಮ್ಮ ನಿಮ್ಮ ಹಾಗೆ ನಡೆದಾಡಿರಬಹುದೇ ಅಂತ ನಮ್ಮ ಎದೆಯಲ್ಲಿ ಸಂಶಯ ಬರ್ತದೆ. ಹಾಗೆ ಬಸವಣ್ಣ ಈ ಸಮಸಮಾಜದ ಪರಿಕಲ್ಪನೆಯ ಕುರಿತಾಗಿ ಎಂಥ ಒಂದು ಅದ್ಭುತ ಮಾತನ್ನು ಹೇಳ್ತಾರೆ ಅಂತ ಹೇಳಿದರೆ ಅದು ಅವರದೇ ಭಾಷೆಯಲ್ಲಿ ಹೇಳಬೇಕು. ದೇವದೇವ ಭಿನ್ನಪವನದಾರು, ಹೇ ದೇವ ನಿನ್ನಲ್ಲಿ ಭಿನ್ನವಿಸಿಕೊಳ್ತೇನೆ ನಾನು. ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವರನ್ನೆಲ್ಲರನ್ನೊಂದೇ ಎಂಬೆ. ನೋಡ್ರಿ ಎಂಥ ಮಾತು ಹೇಳ್ತಾನೆ. ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವರನ್ನೆಲ್ಲರನ್ನೂ ಒಂದೇ ಎಂಬೆ. ಹಾರುವ ಮೊದಲು ಸ್ವಪಚ ಕಡೆಯಾಗಿ ಭವಿಯಾದವರನ್ನೂ ಒಂದೇ ಎಂಬೆ. ಹೀಗೆಂದು ನಂಬದೆನ್ನ ಮನವು, ಹೀಗೆಂದು ನುಡಿಯುವುದೆನ್ನ ಮನವು. ಏನು, ಅವ ಬ್ರಾಹ್ಮಣನಾಗಿರಲಿ, ಸ್ವಪಚನಾಗಿರಲಿ, ಅಂತ್ಯಜನಾಗಿರಲಿ, ಯಾವ ಮನುಸಂಸ್ಕೃತಿ ಸಮಾಜವನ್ನು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಎತ್ತಿ ಕಟ್ತಲ್ಲ, ಆ ವ್ಯವಸ್ಥೆಯನ್ನು ನಾನು ಧಿಕ್ಕರಿಸ್ತೇನೆ. ಅದರಲ್ಲಿರ್ತಕ್ಕಂಥ ಕೇವಲ ಎರಡು ವರ್ಗಗಳನ್ನು ಮಾಡ್ತೇನೆ. ಒಂದು ಭವಿಯ ವರ್ಗ, ಇನ್ನೊಂದು ಭಕ್ತ ವರ್ಗ. ಯಾರು ಪರಮಾತ್ಮನನ್ನು ನಂಬಿದ್ದಾರೆ, ಬಸವಣ್ಣ ಎಂದಿಗೂ ನಾನು ಪರಮಾತ್ಮ ಅಂತ ಹೇಳಿಕೊಳ್ಳಿಲ್ಲ. ಇವತ್ತು ಸಮಾಜದ ವಿಪರ್ಯಾಸ, ಯಾರೋ ಒಬ್ಬ ಮಹಾತ್ಮ ನಮ್ಮ ಮನೆತನದಲ್ಲಿ ಆಗಿ ಹೋದರೆ ಆ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥವರೆಲ್ಲರೂ ಅವನ ಹೆಸರು ಹೇಳಿಕೊಂಡು ಹಣ ಮಾಡುವಂಥ ದಂಧೆಯನ್ನು ಮಾಡುವುದರೊಂದಿಗೆ ತಮ್ಮ ಕಾಲನ್ನು ಕೂಡ ಎತ್ತಿ ನನ್ನ ಕಾಲು ಮುಗಿರಿ ಅಂತ ಕೊಡ್ತಾರೆ. ಆದರೆ ಬಸವಣ್ಣ ಮುಗಿದ ಕೈ ಬಾಗಿದ ತಲೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ಅಂತ ಹೇಳಿದರೆ, ಈ ಮಾತಿನಲ್ಲಿ ನಾನೇನಾದರೂ ವ್ಯತ್ಯಾಸವನ್ನು ಮಾಡಿದರೆ, ಏನು ತಿಳ್ಕೊಂಡಿನಲ್ಲ, ಅವ ಬ್ರಾಹ್ಮಣನಾದರೇನು, ಆತ ಅಂತ್ಯಜನಾದರೇನು, ಆತ ಭಕ್ತನಾಗಿದ್ದರೆ ಆತ ನನ್ನವನು, ಆತ ಭವಿಯಾಗಿದ್ದರೆ ಆತನಿಂದ ನಾನು ದೂರು. ಈ ಭಾವನೆಯಲ್ಲಿ ನನ್ನೊಳಗೆ ಏನಾದರೂ ವ್ಯತ್ಯಾಸವಾಗಿದ್ದರೆ, ಎಷ್ಟು ವ್ಯತ್ಯಾಸ, ಎಳ್ಳ ಮೊನೆಯಷ್ಟು ಸಂದೇಹವುಳ್ಳಡೆ. ನೋಡ್ರಿ, ಎಳ್ಳು ಕಾಳಿನಟ್ಟಲ್ಲ, ಎಳ್ಳ ಮೊನೆ ಅಂದ್ರೆ ಬಹುಶಃ ತಾವೆಲ್ಲ ಕೃಷಿ ಮಾಡಿರೋ ಇಲ್ಲೋ, ಎಳ್ಳನ್ನು ಬಿತ್ತಿದ್ರೆ ಇಡೀ ಎಳ್ಳು ಗಿಡವಾಗಿ ಬರೋದಿಲ್ಲ. ಅದ್ರ ಮುಂದಿನ ಮೂಗಂತಿರಲ್ಲ, ಜೋಳ ಬಿತ್ತಾಕ ಹೋಗುವಂಥ ರೈತ ಆ ಬೀಜದ ಮೂಗು ಒಡೆದದ ಏನು ಮಾಡ್ಯಾನ ನೋಡ್ತಾನವ. ಜ್ವಾಳದ ಮೂಗು ಹೊಡೆದಿತ್ತಂದ್ರೆ ಬಿತ್ತಂಗಿಲ್ಲ, ಸಜ್ಜಿ ಮೂಗು ಹೊಡೆದಿತ್ತಂದ್ರೆ ಬಿತ್ತಂಗಿಲ್ಲ. ಹಂಗ ಎಳ್ಳಿನ ಮೊನೆ ಮೊದಲೇ ಎಳ್ಳೆ ಸಾಣದು, ಮತ್ತು ಅದರ ಮೊನೆಯಷ್ಟು ಏನಾದರೂ ವ್ಯತ್ಯಾಸ ಮಾಡಿದ್ನಿ ಅಂದ್ರೆ ಹಲುದೋರಿ ಮೂಗ ಕೊಯ್ಯಯ್ಯ ಕೂಡಲ ಸಂಗಮ ದೇವ. ಯಾರಿಗೆ ಹೇಳ್ತಾನಂದ್ರೆ ಊರು ಗೌಡ್ರಿಗೆ ಹೇಳೋದಿಲ್ಲ, ಸ್ಟೇಷನ್ ಅಧಿಕಾರಿಗೆ ಹೇಳೋದಿಲ್ಲ, ಹೆಂಡ್ರ ಮಕ್ಕಳಿಗೆ ಹೇಳೋದಿಲ್ಲ. ಈ ಸೃಷ್ಟಿಯ ಕರ್ತನಾಗಿರ್ತಕ್ಕಂಥ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಅತ್ಯಂತ ಕಾರಣೀಕರ್ತನಾಗಿರ್ತಕ್ಕಂಥ ಸಾಕ್ಷಾತ್ ಭಗವಂತನಿಗೆ ಹೇಳ್ತಾನೆ, ಈ ಸಿದ್ಧಾಂತದಲ್ಲಿ ನನ್ನಿಂದ ಏನಾದರೂ ವ್ಯತ್ಯಾಸವಾದರೆ ಹಲ್ಲು ಕಿತ್ತಿ ಮೂಗು ಕೊಯ್ಯೋ ದೇವರೇ ಅಂತ ತಿಳ್ಕೊಂಡು ನಿರ್ಭಿಡೆಯಿಂದ ಮಾತನಾಡ್ತಾ ಇರ್ತಕ್ಕಂಥ, ಆತ್ಮ ಸ್ವಾತಂತ್ರ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿತ್ವ, ಒಂದು ಹೋರಾಟ, ಒಂದು ಕ್ರಾಂತಿ ಈ ಭೂಮಿ ಮೇಲೆ ಎಲ್ಲಾದರೂ ಆಗಿದ್ದರೆ ಅದು ಬಸವಣ್ಣನ ಕಾರಣದಿಂದ ಈ ಕಲ್ಯಾಣ ನಾಡಿನಲ್ಲಿ ಆ ಕ್ರಾಂತಿ ಆಗ್ತದೆ. ಪ್ರತಿಯೊಬ್ಬರ ಹುಟ್ಟು ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂಥ ರೀತಿ ಇರ್ತದೆ. ಯಾರನ್ನು ಅಂತ್ಯಜ ಅಂತ ಹೇಳ್ತೀವಲ್ಲ, ಎಷ್ಟು ಕಠೋರವಾಗಿತ್ತು. ಮನುಷ್ಯರಲ್ಲಿ ಭೇದವನ್ನು ಸೃಷ್ಟಿಸ್ತಾ ಇರ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂಥ ಸಮಾಜ ನಮ್ಮ ಮಧ್ಯದಲ್ಲಿ ಇತ್ತು.
ಅವ ಜೀನ್ಸ್ಗಳು ಇನ್ನ ಅವಾಗ 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 ಹಣಿಗೆ ಹಾಕ್ತಿರ್ತಾವ. ಆದ್ರೆ ತಿಳ್ಕೊಂಡು ನೋಡ್ಬೇಕು ನಾವು, ಒಳಗಿರುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ತಿಳ್ಕೊಂಡು ಮಾತನಾಡ್ತಾ ಇರ್ತಕ್ಕಂಥ ನಾವು ಅವ ಅವ ಇವ ಇವ ಹಾಗೆ ಹೀಗೆ ಅಂತ ಸಮಾಜವನ್ನು, ಮನುಷ್ಯ ಸಂಸ್ಕೃತಿಯನ್ನು ವಿಭಾಗ ಮಾಡಿ ಮಾತನಾಡೋದು ಪಾಪದ ಕೆಲಸ ಅಂತ ಬಸವಣ್ಣ ಹೇಳ್ತಾರೆ. ಅಂಥದೇ ಸಂದರ್ಭ ಬಸವಣ್ಣನವರ ಜನನ ಕಾಲದಲ್ಲಿ ಇತ್ತು. ಬಸವನ ಬಾಗೇವಾಡಿಯ ಆ ರಾಜಬೀದಿಯಲ್ಲಿ ಒಬ್ಬ ಶ್ವಪಚ, ಒಬ್ಬ ಶೂದ್ರ ಹೊರಟಿದ್ದ. ಹೊರಟಾಗ ಸುಮ್ಮನೆ ಹೊರಟಿದ್ದಿಲ್ಲವ, ಕೊರಳಾಗ ಪಟ್ಟಿ ಕಟ್ಕೊಂಡಿದ್ದ, ಹಿಂದ ಕಸಬರಿಗೆ ಕಟ್ಕೊಂಡಿದ್ದ, ಕೂಗಿ ಹೇಳ್ತಾ ಇದ್ದ, ಸಂಭೋಳಿ ಸಂಭೋಳಿ ಅಂತ ಕೂಗ್ತಿದ್ದ. ಏನ ಕೂಗಿನ ಅರ್ಥ ಅಂದ್ರೆ, ನಾನು ಶೂದ್ರ, ನಾನು ಸಂಭೋಳಿ ಬರ್ತಾ ಇದ್ದೇನೆ, ನಿಮ್ಮ ಮೇಲೆ ನನ್ನ ನೆರಳು ಬೀಳಬಾರ್ದು, ನನ್ನ ಉಸಿರು ನಿಮಗೆ ಬಡಿಬಾರ್ದಲ್ಲ, ನೀವು ದೂರ ಸರಿರಿ ಅಂತ ಹೇಳ್ತಿದ್ದ. ಹಾಗೆ ಹೇಳ್ತಾ ಹೇಳ್ತಾ ಬರುವಾಗ ಅಗ್ರಹಾರದ ಕಿಟಕಿಯಿಂದ ಒಂದು ಧ್ವನಿ ಬರ್ತಾ ಇತ್ತು. ಯಾವ ಮಧುವರಸರ ಅಗ್ರಹಾರದಲ್ಲಿ ಹೋಮ ಹವನದ ಕಾರ್ಯಗಳು ನಡೆದಿದ್ದು, ಮಂತ್ರಘೋಷದ ಧ್ವನಿ ಬರ್ತಿತ್ತು. ಏನಿದು ವಿಚಿತ್ರ ಅಂದ ಸಂಭೋಳಿ. ಯಾರಿಗೆ ಕಾತುರ ಬರ್ತದಂದ್ರೆ, ಏನನ್ನ ಕೇಳಿರೋದಿಲ್ಲ, ಏನನ್ನ ನೋಡಿರೋದಿಲ್ಲ, ಅದು ನಮಗೆ ಎದುರಾದಾಗ ಅದ್ರ ಬಗ್ಗೆ ಕಾತುರತೆ ಮೂಡೋದು ಸಹಜ. ಹಾಗೆ ಸಂಭೋಳಿ, ಏನಿದು ಧ್ವನಿ, ಎಷ್ಟು ಲಯವಾಗಿ ಹಾಡ್ತಾ ಇದ್ದಾರಲ್ಲ, ಅದು ಕನ್ನಡವೂ ಅಲ್ಲ, ತಿಳಿತಾನೂ ಇಲ್ಲ, ತಿಳ್ಕೋಬೇಕು ಅಂದ. ನೋಡಿ, ತಿಳಿಯುವ ಸ್ವಾತಂತ್ರ್ಯ ಯಾರಿಗಿಲ್ಲ. ಆ ಸ್ವಾತಂತ್ರ್ಯವನ್ನು ಹರಣ ಮಾಡೋದು ಅದೆಂಥ ಪಾಪ. ಹಾರುವ ಹಕ್ಕಿಯ ಸ್ವಾತಂತ್ರ್ಯವನ್ನು ಹರಣ ಮಾಡೋದು ನಮಗೆ ಯಾರಿಗೂ ಸಾಧ್ಯವಿಲ್ಲ. ಒಂದು ಗಿಡದ ಮುಂದೆ, ಒಂದು ಮನೆ ಮುಂದೆ ಒಂದು ಗಿಡ ಇತ್ತು. ಗಿಡದ ಮ್ಯಾಗ ಒಂದು ಕಾಗಿ ಕುಂದಿರ್ತಿತ್ತು. ಇವ ಮನ್ಯಾಗ ಬಂದು ಅಂಗಳದಾಗ ಊಟಕ್ಕೆ ಕೊಡ್ತಿದ್ದ. ಊಟಕ್ಕೆ ಕುಂತಾಗ ಒಮ್ಮೆ ಕಾಗಿ ಕಾ ಕಾ ಅಂತ ಒದರ್ತಿತ್ತು. ಇವೇನು ಮುಸುರಿಗೈಲೆ ಅದಕ್ಕೊಂದು ತುತ್ತು ಹಾಕ್ತಿರ್ಲಿಲ್ಲ. ಆದರೂ ಕಾಗಿ ಕೇಳ್ತಾ ಇತ್ತು. ಕಲ್ಲು ತಗೊಂಡು ಹೊಡೆದಾಗ ಕಾಗಂತೂ, ಮೂರ್ಖ, ನಿನಗಿರ್ಲಿಕ್ಕೆ ಒಂದ ಮನಿ ಅದ, ನಿನಗಿರ್ಲಕ್ಕೆ ಒಂದ ಮನಿ ಅದ, ನಾ ಹಾರಿ ಕುಂತೇನಂದ್ರೆ ಪರಮಾತ್ಮ ನನಗಾಗಿ ಲಕ್ಷ ಲಕ್ಷ ಗಿಡಗಳನ್ನು ಬೆಳೆಸ್ಯಾನ, ನಿಂದೊಂದ ಗಿಡ ಅದನ್ನು ಹೋಗಂತ ಅದು ಮತ್ತೊಂದು ಗಿಡಕ್ಕೆ ಹೋಗಿ ಕೂತಂತ. ಹಾಗೆ ಇನ್ನೊಬ್ಬರ ಸ್ವಾತಂತ್ರ್ಯ ಹರಣವೇ ಮಹಾಪಾಪ. ನಾವು ಉಣ್ತಕ್ಕಂಥ ತುತ್ತಿನಲ್ಲಿ, ನಾವು ಉಣ್ತಕ್ಕಂಥ ಪ್ಲೇಟ್ನೊಳಗೆ ಯಾರ್ಯಾರ ಶ್ರಮ ಅದಂತ ನೋಡ್ಬೇಕು. ಅಲ್ಲಿ ಯಾರ್ಯಾರ ಶ್ರಮ ಅದ, ಯಾರು ಆ ಬೀಜವನ್ನು ಬಿತ್ತಲಿಕ್ಕೆ ದುಡ್ದಾರೆ, ಯಾರು ಆ ತೆನೆಯನ್ನು ಕೊಯ್ಲಿಕ್ಕೆ ದುಡ್ದಾರೆ, ಯಾರು ಆ ತೆನೆಯನ್ನು ರಾಶಿ ಮಾಡಿದ್ದಾರೆ, ಯಾರು ಅದನ್ನು ಗಿರಣಿಗೆ ಹಾಕಿದ್ದಾರೆ, ಯಾರು ರೊಟ್ಟಿ ಮಾಡಿದ್ದಾರೆ, ಅಷ್ಟೆಲ್ಲ ಜನರ ತ್ಯಾಗದ ಫಲವಾಗಿ ಆಡಮ್ ಸ್ಮಿತ್ ಹೇಳ್ತಾನೆ, ನೀನು ಉಣ್ಣುವ ತಟ್ಟೆಯ ಬೆಲೆಯನ್ನು, ಕೇವಲ ತಟ್ಟೆಯ ಬೆಲೆಯನ್ನು ಮಾತ್ರ ನೀನು ಕೊಡ್ತಾ ಇಲ್ಲ, ಆ ತಟ್ಟೆಯಲ್ಲಿರ್ತಕ್ಕಂಥ ಒಂದೊಂದು ಅಗಳು ಕೂಡ ಯಾರ್ಯಾರ ಶ್ರಮ ಅದಲ್ಲ ಅವರೆಲ್ಲರ ಶ್ರಮಕ್ಕೆ ನೀ ಬೆಲೆ ಕೊಡಬೇಕಾದ್ರೆ ಇನ್ನೂ ಭಾಳ ಕಾಸ್ಟ್ಲಿ ಆಕೈತಿ ನಿಂತು. ನೀವು ಉಳಿದು ಪುಕ್ಕಟ್ಟನೆ ಅನ್ನುವಂಥ ಮಾತನ್ನು ಅರ್ಥಶಾಸ್ತ್ರದ ಪಿತಾಮಹ ಅನಿಸಿರ್ತಕ್ಕಂಥ ಆಡಮ್ ಸ್ಮಿತ್ ಈ ಮಾತನ್ನು ಹೇಳ್ತಾನೆ. ಹಾಗೆ ಆ ಸಂಭೋಳಿ ಹೊರಟಿದ್ದಾನೆ, ಕೂಗ್ತಾ ಇದ್ದಾನೆ. ಆತನ ಕಿವಿಗೆ ಬಿದ್ದಿರ್ತಕ್ಕಂಥ ಮಂತ್ರಘೋಷದ ಧ್ವನಿಯನ್ನು ಕೇಳಲಿಕ್ಕೆ ಹೋಗಿ ಹಣಿಗೆ ಹಾಕಿದ. ಕಿಟಕಿ ನೆಲಕಲಿಲ್ಲ, ಸಳೆಯನ್ನು ಹಿಡಿದು ಜೋತಿ ಬಿದ್ದ. ಯಾರೋ ಒಬ್ಬ ನೋಡ್ದ, ಬಸವಣ್ಣನ ಪರಿವಾರದ ಸಂಬಂಧಿಕನೊಬ್ಬ ನೋಡ್ದ. ಅಯ್ಯೋ, ನಾವು ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥವರು, ಆ ಅಂತ್ಯಜ ನಮ್ಮ ಮಂತ್ರಘೋಷಗಳನ್ನು ಕಿವಿಯಾರಿ ಕೇಳಿಬಿಟ್ಟ.
ನಮ್ಮ ಪೂಜೆಯನ್ನು ನೋಡಿಬಿಟ್ಟ. ಆತನ ನೋಟದಿಂದ ಈ ಪೂಜೆ ಮಲಿನವಾಗಿ ಹೋಯಿತು. ಅದನ್ನು ಕೇಳಿದ್ದೇವೆ, ಈ ಪೂಜೆ ಮಲಿನವಾಗಿ ಹೋಯಿತು. ಹಾಗೆ ಮಾಡೋದು ಅಂತ ಹೇಳಿ ಹವ್ವು ಹಾರಿ ಅವರು ಬಂದು ಅವನನ್ನು ಹಿಡಿಲಿಕ್ಕೆ ಬಂದರು. ನೋಡ್ರಿ, ವಿಚಾರ ಮಾಡಿ, ಅವನ್ನ ಹಿಡಿಲಿಕ್ಕೆ ಬಂದರು. ಬಂದ ಮುಟ್ಟಬೇಡ್ರ ಅವನ್ನ, ಮುಟ್ಟಿದ್ರ ಮೈಗಾಗ್ತದ ಅಂದೊಬ್ಬ. ಹಾಗೆ ದೂರದಿಂದ ಕಲ್ಲಿಂದ ಹೊಡೆದ್ರು, ಅವನಿಗೆ ಕಲ್ಲಿಂದ ಹೊಡೆದ್ರು. ರಾಜಭಟ್ರನ್ನು ಕರೆಸಿದ್ರು. ಅವನಿಗೆ ಹಗ್ಗ ಕಟ್ಟಿ ಎಳ್ಕೊಂಡು ಹೋಗಿ ಮಧುವರಸರ ಅಗ್ರಹಾರದ ಕಂಬಕ್ಕೆ ಕಟ್ಟಿದ್ರು. ಮಧುವರಸ ಹೇಳ್ದ, ಇವನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಹೇಳ್ರಿ ಅಂತ ಕೇಳ್ದ. ನ್ಯಾಯ ಪಂಚಾಯಿತಿ ನಡೆದಾಗ ಇವನು ನಮ್ಮನ್ನ ಕಣ್ಣೆತ್ತಿ ನೋಡಿದಾನಲ್ಲ, ಇವನ ಕಣ್ಣನ್ನು ಕೀಳಬೇಕು ಅಂತ ಒಬ್ಬ ಹೇಳ್ದ. ಈತ ಮಂತ್ರಘೋಷವನ್ನು ಕಿವಿಯಾರ ಕೇಳಿದ್ದಾನಲ್ಲ, ಆತನ ಕಿವಿಯಲ್ಲಿ ಕಾದ ಸೀಸವನ್ನು ಹಾಕಬೇಕು. ಶಿವ ಶಬ್ದವನ್ನು ಕೇಳಲಿಕ್ಕೆ ಸಂಕಟ ಆಗ್ತದೆ. ಎಷ್ಟು ಕಾಲದವರೆಗೆ ಇಂಥ ಸಂಭವಳಿ, ಕೋಟಿ ಸಂಭವಳಿಗಳು ಈ ಹಿಂಸೆಯನ್ನ ಸಹಿಸಿಕೊಂಡಿದ್ದಾರಲ್ಲ. ಹೀಗೆ ಮನಸ್ಸಿಗೆ ಬಂದ ಹಾಗೆ ಹೇಳ್ತಾ ಇದ್ರು. ಇಂಗಳೇಶ್ವರದ ಅಗ್ರಹಾರದಿಂದ ಓಲೇಕಾರ ಓಡೋಡಿ ಬಂದ, ಸಂದೇಶವಾಹಕ ಓಡೋಡಿ ಬಂದ. ಮಧುವರಸರೇ, ಸಂತೋಷ ಕೊಡುವಂತ ಸುದ್ದಿ ಏನಂತ ಹೇಳಿದ್ರೆ, ನಿಮಗೀಗಾಗಲೇ ದೇವರಾಜನೆಂಬ ಒಬ್ಬ ಮಗ ಅರೆಹುಚ್ಚ, ಇನ್ನೊಬ್ಬ ಮಗಳು ಅಕ್ಕನಾಗಲಾಂಬಿಕೆ. ನಿಮ್ಮ ವಂಶಕ್ಕೆ, ನಿಮ್ಮ ಅಗ್ರಹಾರಕ್ಕೆ ಒಬ್ಬ ಬುದ್ಧಿವಂತ ಮಗ ಬೇಕು ಅಂತ ನಂದಿಯಲ್ಲಿ ನಿಮ್ಮ ಹೆಂಡತಿ ಪ್ರಾರ್ಥನೆ ಮಾಡಿದ್ದಳು. ನೋಡಿ ಎಲ್ಲಿದೆ? ಆ ಕಾಲದಲ್ಲೇ ಒಬ್ಬ ಬ್ರಾಹ್ಮಣ ಶಿವನ ವಾಹನವಾಗಿರ್ತಕ್ಕಂಥ, ಶೈವದ ಮೂಲ ಆರಾಧಕನಾಗಿರ್ತಕ್ಕಂಥ ನಂದಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರ ಭೇದ ಅವತ್ತಿತ್ತೋ ಇವತ್ತಿದೆಯೋ? ಪುಣ್ಯಾತ್ಮರೇ, ತಮ್ಮ ಗಮನಕ್ಕೆ ಒಂದು ಮಾತನ್ನು ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಸವಾದಿ ಪ್ರಮಥರ ವಚನಗಳಲ್ಲಿ ಹುಡುಕಿದಾಗ ಸಿಗುವ ಜಾತಿಗಳು ಕೇವಲ 18. ಅದನ್ನೇ ಬಸವಣ್ಣ ಹೇಳ್ತಾನೆ, ಕುಲ 18 ಜಾತಿಗಳು ಅಂತ ಬಸವಣ್ಣನವರ ಒಂದು ವಚನದಲ್ಲೇ ಉಲ್ಲೇಖವಾಗ್ತದೆ. ಇವತ್ತೆಷ್ಟು ಜಾತಿಗಳು, ಎಷ್ಟು ಕುಲಗಳು, ಎಷ್ಟು ಧರ್ಮಗಳು. ಧ್ರಿಯತೆ ಅನೇನ ಲೋಕ ಇತಿ ಧರ್ಮ. ಯಾವುದು ಭೇದ ಮಾಡೋದಿಲ್ಲ. ಮೈನಸ್ ಜಾತಿ ಅಲ್ಲ, ಬಾಗಲೇ ಜಾತಿ ಅಲ್ಲ, ಕೂಡಿಸೋದು ಗುಣಿಸೋದು ಜಾತ್ರೆ. ಜನ ಹೆಂಗೆ ಗುಣಿಸ್ಬೇಕಂದ್ರೆ 2ಕ್ಕೆ 4 ಆಗಬೇಕು, 4ಕ್ಕೆ 16 ಆಗಬೇಕು, 16ಕ್ಕೆ 256 ಆಗಬೇಕು. ಆದ್ರೆ ಬಾಗಿಸೋದಾಗಬಾರ್ದು. ಹಾಗೆ ಸಮಾಜವನ್ನು ಒಗ್ಗೂಡಿಸುವುದಲ್ಲ, ಅದು ಧರ್ಮ. ಕಾಲದಲ್ಲಿ ವೇದ ಕಾಲದಿಂದಲೂ ಕೂಡ ಜಾತಿ ಎನ್ನುವಂಥ ಪದ್ಧತಿ ಇಲ್ಲ. ಯಾವನು ಬ್ರಹ್ಮಜ್ಞಾನವನ್ನು ಬಲ್ಲವನಾಗಿದ್ದ ಆತ ಬ್ರಾಹ್ಮಣ. ಯಾರು ಭೂಮಿಯನ್ನ ಉತ್ತುತ್ತಾರೆ, ಯಾರು ಭೂಮಿಯನ್ನು ಬಿತ್ತುತ್ತಾರೆ, ಅವನು ಶೂದ್ರ. ನೀವು ಇತ್ತೀಚೆಗೆ ರಾಶಿ ಮಷಿನ್ದಲ್ಲಿ ರಾಶಿ ಮಾಡ್ತೀರಿ. ನಾವು ಸಣ್ಣವರಿದ್ದಾಗೆಲ್ಲ ಕಣ ಹೊಡಿತಿದ್ದೀವಿ. ಕಣದಾಗ ಹೆಗಲ ಮೇಲೆ ಬಾರ್ಕೋಲು ಹಾಕೊಂಡು ಎತ್ತಿನಿಂದ ಕಣ ಹೊಡೆವ ಯಾರು? ಮನಿ ಮಗ ಹೊಡಿತಿದ್ದಿಲ್ಲ. ಯಾರನ್ನ ಅಂತ್ಯಜ ಅಂತ ತಿಳ್ಕೊಂಡು ಸಾಹಿತ್ಯದಲ್ಲಿ ಬರೀತೀರಿ, ಯಾರನ್ನು ಅಂತ್ಯಜ ಅಂತ ಕಾಣ್ತೀವಲ್ಲ ನಾವು, ಅವನೇ ಅಂತಿ ಹೊಡಿತಿದ್ದ. ಅವನ ಕಾಲೊಳಗೆ ತುಳಿದ ಕಾಳನ್ನ ನುಚ್ಚು ಮಾಡಿ ಮಲ್ಲಯ್ಯಗೆ ಎಡಿ ಮಾಡಿಲ್ಲೇನು ನಾವು? ಹಾಗೆ ಎಲ್ಲಿದೆ ಜಾತಿ? ಹಾಗೆ ಅವನನ್ನು ಕಟ್ಟಿದ್ರು. ಆ ಅಗ್ರಹಾರದಿಂದ ಓಡೋಡಿ ಬಂದಿರತಕ್ಕಂಥ ಸಂದೇಶವಾಹಕ ಹೇಳ್ದ, ಮಧುವರಸರೇ, ನಿಮಗೆ ಇನ್ನೊಬ್ಬ ಗಂಡು ಮಗು ಹುಟ್ಟಿದ್ದಾನೆ. ಮಧುವರಸ ಅಂದ, ಯಾವಾತನ ಮುಖವನ್ನು ನೋಡುವುದರ ಮೂಲಕ ನಾನು ಗಂಡು ಮಗ ಹುಟ್ಟಿರ್ತಕ್ಕಂಥ ಸುದ್ದಿಯನ್ನು ಕೇಳಿದ್ದೀನಲ್ಲ,
ಆತನ ಶಿರಚ್ಛೇದನ ಮಾಡೋದು ಬೇಡ, ಆತನ ಮೂಗು ಕೊಯ್ಯೋದು ಬೇಡ, ಆತನ ಹಲ್ಲು ಕೀಳೋದು ಬೇಡ, ಆತನ ಕಿವಿಯಲ್ಲಿ ಕಾದ ಸೀಸವನ್ನು ಹಾಕೋದು ಬೇಡ. ಆತನಿಗೆ ನನ್ನ ಕೊರಳಲ್ಲಿರ್ತಕ್ಕಂಥ ಈ ಬಂಗಾರದ ರತ್ನ ಖಚಿತವಾಗಿರ್ತಕ್ಕಂಥ ಈ ಹಾರವನ್ನು ಹಾಕ್ತೀನಿ ಅಂತ ಬಸವಣ್ಣ ತನ್ನ ಮಧುವರಸ ತನ್ನ ಕೊರಳೊಳಗಿನ ಹಾರವನ್ನು ತೆಗೆದು ಆ ಸಂಬೋಳಿ ಕೊರಳಿಗೆ ಹಾಕ್ತಾನಂತೆ, ಆ ಸಂಬೋಳಿ ಕೊರಳಿಗೆ ಹಾಕ್ತಾನಂತೆ. ವಿಚಾರ ಮಾಡಬೇಕು. ಬಸವಣ್ಣ ಹುಟ್ಟಿ ಬೆಳೆದು ದೊಡ್ಡವನಾದ ಮೇಲೆ ಸಮಸಮಾಜದ ಕನಸನ್ನು ಕಂಡ, ಬಿದ್ದವರನ್ನ ಮೇಲೆ ಎತ್ತಿದ. ಅಷ್ಟೇ ಅಲ್ಲ, ಆತನ ಹುಟ್ಟಿನಿಂದಲೇ ಒಬ್ಬ ಶೂದ್ರ ಮುತ್ತಿನ ಹಾರವನ್ನು ಹಾಕಿಸಿಕೊಂಡಲ್ಲ. ಆ ಕಾರಣಕ್ಕಾಗಿ ಬಸವಣ್ಣ ವಿಶ್ವಗುರು, ಆ ಕಾರಣಕ್ಕಾಗಿ ಬಸವಣ್ಣ ವಂದ್ಯ, ಆ ಕಾರಣಕ್ಕಾಗಿ ಬಸವಣ್ಣ ಜಗದ್ಗುರು. ಯಾವ ಸಂಬೋಧನೆಗಳು ಕೂಡ ಬಸವ ತತ್ವ ಬಸವಣ್ಣನಕ್ಕಿಂತಲೂ ದೊಡ್ಡವಾಗ್ಲಿಕ್ಕೆ ಸಾಧ್ಯವಿಲ್ಲ. ನಮಗವೆಲ್ಲ ವೇದಮೂರ್ತಿ ಶ್ರೀಯುತ, ವೇದದ ಮುಖನೇ ನೋಡಿರಂಗಿಲ್ಲ ನಾವು. ವೇದಮೂರ್ತಿಗಳು ವಿದ್ಯೆಯೇ ಇಲ್ಲದೆ ಇರತಕ್ಕಂಥ ಡಾಂಬಿಕರ ಮಧ್ಯದಲ್ಲಿ ದೇವ್ರು ಹೇಳ್ತಾರಂತ, ರಟ್ ಹೇಳ್ತಾರಂತ, ಹಾಗೆ ಹೇಳ್ತಾರಂತ, ಹೀಗೆ ಹೇಳ್ತಾರಂತ ಕೇಳೋರು ಯಾರಂದ್ರ ನನಗೆ ಬಹಳ ಖೇದ ಅನ್ನಿಸ್ತದ. ಮೆಡಿಕಲ್ ಮುಗಿಸಿರ್ತಕ್ಕಂಥ ಡಾಕ್ಟ್ರುಗಳು, ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥ ಇಂಜಿನಿಯರ್ಗಳು ಇವತ್ತ ಏನೂ ತಿಳಿದೇ ಇರ್ತಕ್ಕಂಥವ್ರು ಮುಂದೆ ಬೂದಿಗೆ ದಾರಕ್ಕೆ ಕೂಡ್ತಾರಲ್ರಿ. ಇನ್ನೆಷ್ಟು ಬಸವಣ್ಣನವರು ಹುಟ್ಟಿ ಬರಬೇಕು ಈ ಭೂಮಿ ಮೇಲೆ, ಇನ್ನೆಷ್ಟು ಸಿದ್ದೇಶ್ವರ ಅಪ್ಪಾಜಿಯವರು ನಮ್ಮ ಜ್ಞಾನವನ್ನು ವಿಕಸನ ಮಾಡಲಿಕ್ಕೆ 40 ನಿಮಿಷಗಳ ಪ್ರವಚನ ಕೊಡಬೇಕು. ಹೀಗೆ ಬಸವಣ್ಣನವರು ಮಾಡಿರ್ತಕ್ಕಂಥ ಕ್ರಾಂತಿ ಒಂದಲ್ಲ, ಯಾವುದೋ ಉದ್ದೇಶಕ್ಕಾಗಿ. ನಾನು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಡೆದಿರ್ತಕ್ಕಂಥ ಭೇದ ಬಸವಣ್ಣನವರ ಸಲುವಾಗಿ ಅಲ್ಲ. ಬಸವಣ್ಣನೇ ತನ್ನದೊಂದು ವಚನದಲ್ಲಿ ಬಸವ ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ಹೇಳ್ತಾನೆ. ನನಗೆ ಬಹಳ ಆಶ್ಚರ್ಯ, ಬಸವಣ್ಣನವರ ವಚನಗಳನ್ನು ಓದ್ತಾ ಹೋದಾಗೆ ಕೇವಲ ಒಂದೇ ಒಂದು ವಚನವನ್ನು ಬಸವಣ್ಣನವರು ಹೀಗೆ ಕೈ ಮಾಡಿ ಹೇಳ್ಯಾರ. ಇನ್ನುಳಿದ ಎಲ್ಲ ವಚನಗಳು 196,000 ವಚನಗಳನ್ನು ಹಿಂಗೆ ಕೈ ಮಾಡಿ ಹೇಳ್ಯಾರ. ತಮ್ಮ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ತಮಗಾಗಿ ಹೇಳ್ಕೊಂಡಾರ. ಅವ್ರು ಹೇಳ್ತಾರೆ, ಒಂದು ವಚನ ಯಾವುದದು? ನಾ ಹೇಳುವಾಗ ಏನೋ ಬಿಟ್ಟು ಹೋಗ್ತಿರ್ತೀನಿ, ನಿನ್ನ ಎಡಕ್ಕೆ ಯಾಕೆ ಕುಂದಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳಿಲ್ಲ, ಹೇಳ್ತೀನಿ. ಒಂದೊಂದು ಸಲ ವಿಷಯದ ವೇಗದಲ್ಲಿ ಹಂಗೆ ಆಗ್ತಿರ್ತೀನಿ. ಯಾವುದಪ್ಪ ವಚನ ಹಿಂಗೆ ಕೈ ಮಾಡಿ ಹೇಳಿದ್ದಂದ್ರೆ, ಕಳಬೇಡ, ಕೊಲಬೇಡ. ಐದನಿತ್ಯ ಮಕ್ಕಳು ಬರೋಟಿಗೆನೆ ವಚನ ಎಲ್ಲ ಮಕ್ಕಳು ಭಯಪಟ್ಟು ಮಾಡಿರ್ತಾವೆ. ಆದ್ರೆ ಮನ್ಯಾಗ ಅವ್ವ ಅಪ್ಪ ನಾವೇ ಕಳು ಮಾಡ್ತಿರ್ತೀವಿ, ನಾವೇ ಸುಳ್ಳು ಹೇಳ್ತಿರ್ತೀವಿ, ನಾವೇ ಮಕ್ಕಳಿಗೆ ಬೈತಿರ್ತೀವಿ, ನಾವೇ ನಿಂದ ಮಾಡ್ತಿರ್ತೀವಿ. ಅದಕ್ಕೆ ನಮ್ಮ ಆತ್ಮ ವಿಮರ್ಶೆ ಮಾಡಿಕೊಳ್ಳಲಿಕ್ಕೆ ಶ್ರಾವಣ ಇದು. ಚಂದಾಗ 4 ಹಾಡ ಆಡಿಸೋದು, ಒಂದು ಚಲೋ ಹಟ್ಟಿ ಹುಣ್ಣಾಗಂಗೆ ನಗಿಸ್ಬಿಡೋದು. ಮುತ್ಯಾರು ಹಿಂಗೆ ಪುರಾಣ ಹೇಳಿದ್ರು, ಭಾರಿ ಅದ್ಭುತ ಹೇಳಿದ್ರು. ಏನು ಹೇಳಿದ್ರು? ಆ ಕಲ್ಲವನ ಕತೆ ಹೇಳಿದ್ರಲ್ಲ, ಬಸವಣ್ಣನೂ ಇಲ್ಲ, ಆಕನಗನೂ ಇಲ್ಲ, ನೀಲಮ್ಮನೂ ಇಲ್ಲ, ಸಾಯಿ ಮಹಾರಾಜರು ಇಲ್ಲ. ಅದಕ್ಕೆ ಸಮಾಜವನ್ನು ಪರಿವರ್ತನೆ ಮಾಡುವಂಥ ದಾರಿಯಲ್ಲಿ ಸ್ವಲ್ಪ ಕಠೋರತೆ ಬೇಕಾಗಿದೆ. ನನಗೆ ಬಹಳಷ್ಟು ಜನ ಸ್ವಾಮಿಗಳು ಫೋನ್ ಮಾಡ್ತಾರೆ, ಯಾಕೋ ಹಿರೇಮಠ ಇಷ್ಟ್ಯಾಕೆ ನಿಷ್ಠೂರಾಗ್ತೀನಿ ನೀನು ಅಂತ. ನಾ ಹೇಳ್ತೀನಿ, ನನಗೆ ಭಗವಂತ ಬದುಕಲಿಕ್ಕೆ ನೌಕರಿ ಕೊಟ್ಟಾನ. ನಮ್ಮಪ್ಪ ನನ್ನ ಧಾರವಾಡದ ಮುರುಘಾ ಮಠಕ್ಕೆ ಒಯ್ದು ಹಚ್ಚುವಾಗ ಎಸ್ ಪಾಟೀಲ್ ನಡಹಳ್ಳಿ ಮತ್ತು ನಾನು ಇಬ್ಬರು ಒಂದೇ ಬಾರಿ ಧಾರವಾಡ ಮುರುಘಾ ಮಠಕ್ಕೆ ಸೇರ್ಕೊಂತೀವಿ 1983ರಲ್ಲಿ. 1 ವರ್ಷದ ಊಟ ಮತ್ತು ವಸತಿಗೆ 800 ರೂಪಾಯಿ ಫೀಸು. ನನಗೂ ಕಟ್ಟಲಿಕ್ಕೆ ನಮ್ಮ ಅಪ್ಪನಲ್ಲಿ ತಾಕತ್ತಿರಲಿಲ್ಲ. 150 ರೂಪಾಯಿಗೆ ಒಂದು ಚೀಲ ಸುರ್ಪಾನ್ ಮಾರ್ತಿದ್ದೆವು ನಾವು. ನಡಹಳ್ಳಿಯವರಿಗೂ ಇರಲಿಲ್ಲ. ನಮ್ಮ ಇಬ್ಬರಿಗೂ ಚೀಟಿ ಕೊಟ್ಟು ಮುರುಘಾ ಮಠಕ್ಕೆ ಕಳಿಸಿದವರು ತಾಳಿಕೋಟೆಯ ಕಾಸಗತ ಮಠದ ವಿರಕ್ತಪ್ಪಗಳು. ಇವರು ಬಡವರದಾರ, ಇವ್ರಿಗೆ ರೊಕ್ಕ ತಗೋಬೇಡ ಅಂತ ಕಳಿಸಿದರು. ಮುಂದೆ ಪಾರ್ಸಿ ಸರ್ ಕೈಯಾಗಿ ನೌಕರಿ ಮಾಡಿದೆ ನಾನು. ಇಲ್ಲಿದ್ದಾರೆ ಸರ್, ಯಾದಗಿರಿ ಜಿಲ್ಲೆಯೊಳಗೆ ಹುಣಸಗಿಯೊಳಗೆ ನಾನು ಬಂದು ಜಾಯಿನ್ ಆದಾಗ ನನ್ನ ಮೇಲೆ ಅಲಿಗೇಷನ್ ಆಗಿತ್ತು. ಇತ್ತ ಪುರಾಣ ಹೇಳ್ತಾನೆ ಪ್ರವಚನ. ನಾನು 8ನೇ ತರಗತಿಯಿಂದನೇ ಪುರಾಣ ಹೇಳಲಿಕ್ಕೆ ಆರಂಭ ಮಾಡಿದ್ದೆ.
ಅವಾಗ ಪಾರ್ಸಿ ಸರ್ ಬಂದರು, ನಮ್ಮನ್ನು ಇನ್ಸ್ಪೆಕ್ಷನ್ ಮಾಡಿದರು. ನನ್ನ ಮೇಲೆ ಅಲಿಗೇಷನ್ ಮಾಡಿದವ ಅವ್ರಿಗೆ ಭಾಳ ಆತ್ಮೀಯ ಇದ್ದ. ನೀ ಬರೋಕ್ಕಿಂತಲೂ ಮೊದಲು ಇಲ್ಲಿ ರಿಸಲ್ಟ್ ಎಷ್ಟು ಪರ್ಸೆಂಟೇಜ್ ಆಗಿತ್ತು ಅಂತ ಕೇಳಿದರು. 27% ಆಗಿತ್ತು ಅಂತ ನನ್ನ ಪ್ರಿನ್ಸಿಪಾಲ್ರು ಹೇಳಿದರು. ಶಂಕರ್ ಗುಳಬಾಳ್ ಅಂತಿದ್ರು. ಅವಾಗ ಈಗ ಮ್ಯಾಥಮೆಟಿಕ್ಸ್ ಎಷ್ಟು ಪರ್ಸೆಂಟ್ ಆಗೈತಿ ಅಂತ ಕೇಳಿದರು. ಇವ್ರು ಬಂದು ಮಳ್ಳಾ ವರ್ಷಕ್ಕೆ 80% ಆಗೈತಿ, ನೆಕ್ಸ್ಟ್ ಇಯರ್ 100% ಆಗೈತಿ. ಇವನ ವಿಷಯದೊಳಗೆ ಪ್ರತಿ ವರ್ಷ 2 ರಿಂದ 3 ವಿದ್ಯಾರ್ಥಿಗಳಾದರೂ 100ಕ್ಕೆ 100 ಗಣಿತದಲ್ಲಿ ವಿಜ್ಞಾನದಲ್ಲಿ ಮಾರ್ಕ್ಸ್ ತಗೋತಾರೆ ಅಂದಾಗ ಸರ್ ನನಗೆ ಬೈಲಿಲ್ಲ, ಯಾರು ಅಲಿಗೇಷನ್ ಮಾಡಿದ್ನಲ್ಲ ಅವನಿಗೆ ಬೈಲಿಕ್ಕಂದ್ರು. ಮತ್ತೆ ಒಂದು ಮಾತು ಕೇಳಿದರು, ಈ ವ್ಯಕ್ತಿ ಜೊತೆ ನಿನ್ನ ಒಡನಾಟ ಹೇಗಿದೆ ಅಂತ. ಹಿಂಗೆ ಸಾಯ್ದಿರ್ಬೇಕು, ನಾನು ನೆನೆಸ್ತೀನಿ ಇವತ್ತಿಗೂ. ಈ ವ್ಯಕ್ತಿ ಸಂಬಂಧ ನಿಮ್ಮ ಜೊತೆ ಹೇಗಿದೆ ಅಂದಾಗ ಸರ್ ಈಸ್ ನೆಕ್ಸ್ಟ್ ಟು ಮೈ ಬ್ರದರ್ ಅಂತ ಹೇಳಿದೆ. ಅವನು ತುಂಬ ಬೈದರು, ಫಿಸಿಕಲ್ ಟೀಚರ್ ಆತನ ನೋಡು ಅವ ನನ್ನ ಅಣ್ಣನಕ್ಕಿಂತಲೂ ಹೆಚ್ಚಂತ ಹೇಳ್ತಾನೆ, ವಯಸ್ಸಿನಲ್ಲಿ ನಿನಕ್ಕಿಂತಲೂ ಸಣ್ಣವರು, ನೀನು ಅವನ ಮೇಲೆ ಬರೆದಿಯಲ್ಲ, ಏನು ತಪ್ಪಾಗಿದೆ, ರಿಸಲ್ಟ್ ಕೊಡ್ತಾನಲ್ಲ ಸಾಕು ಅಂದರು. ಸರ್ ನೀವು ನೆಕ್ಸ್ಟ್ ಒಂದು ಚಾಲೆಂಜ್ ಕೊಟ್ಟಿದ್ರಿ ನನಗೆ, ನೆನಪಿರ್ಬೋದು. 90